ಮೆಚ್ಚಿದೆ ರಣಜಿತ ನಿನ್ನ ಮಾತಿಗೆ. ಲೇಷ ಶಂಕ ಕೇಳಿದೇನು ನನ್ನ ತಮ್ಮನಾಡಿದ ಮಾತನ್ನು? ಆ ಗೌಡನಾಡಿದ ಮಾತಿಗೆ ತಲೆ ತಗ್ಗಿಸಿ ಬಂದಿಯಲ್ಲ, ನಾಚಿಕೆಯಾಗಬೇಕು ನಿನ್ನ ಚರ್ಮಕ್ಕ. ಹೇಳಿ, ಒಂದು ವೇಳೆ ಆ ಸಂದರ್ಭದಲ್ಲಿ ನಾನೇನಾದರೂ ಇದ್ದಿದ್ದರೆ ಆ ಗೌಡನ ಎದೆಗೆ ಒದ್ದು ಕರ್ಮದ ಕಕ್ಕಸವನ್ನು ಕಕ್ಕಿಸಿ ಬೆಕ್ಕಿಸಿ ಬಿಡುತ್ತಿದ್ದೆ. ಆ ಕಪಟುಗಳೇ ತುಂಬಿಕೊಂಡಿರುವ ಶಿವಕಾಂತ ಗೌಡನನ್ನು ಏನು ಮಾಡಲಿ ರವಿರಾಜ? ನನಗೂ ನಿನ್ನಷ್ಟು ರೋಷ ಬರುತ್ತಿದೆ ಆ ಗೌಡನ ಹೇಗಿಟ್ಟವನ್ನು ನೆನೆಸಿಕೊಂಡರೆ. ಆದರೆ ಏನು ಮಾಡಲಿ, ಮನೆಯಲ್ಲಿ ಬೆಳೆದು ನಿಂತ ತಂಗಿ ಇದ್ದಾಳೆ. ದುಡ್ಡಿನ ದರ್ಪದಲ್ಲಿ ಶೇಡಿನ ಸರ್ಪವಾಗಿ ಕಚ್ಚಿಬಿಟ್ಟರೆ ಏನು ಮಾಡಲಿ ರವಿರಾಜ? ಕಟುಕನ ಕೈಯಲ್ಲಿ ಕುರಿ ಸಿಕ್ಕರೆ ಕಚ್ಚಿ ಕಡಿದು ತಿನ್ನುವನೇ ಹೊರತು ಕರುಣೆ ತೋರಿಸುವುದಿಲ್ಲ. ಸಾಕಿ ಸಲುವಿದ ಕುರಿ ಕಟುಕನ ಬಾಯಿಗೆ ಬಲಿಯಾಯ್ತೆಂದು ಕಂಡಿರೋ ಹಾಗಲೇ, ಅಥವಾ ಸಿರಿವಂತರ ಸ್ವಾಧೀನವಾಯಿತೆಂದು ಗ್ರಹಗೈಸಿನಗಲೇ? ಹೇಳು ರವಿರಾಜ, ಹೇಳು. ಏನು ಹೇಳಲಿ ಶಶಾಂಕ? ಈ ನಿನ್ನ ಮಾತು ಕೇಳಿ ನಾನು ಸಹಿತ ಮೂಕನಾದೆ. ಅಣ್ಣ, ಈ ಊರ ಹುಲಿಯಾಗಿ ನೀನೇ ಹೀಗೆ ತಲೆ ತಗ್ಗಿಸಿಕೊಳ್ತಾರೆ ಹೇಗಣ್ಣ? ಹುಲಿ ಯಾವತ್ತು ಹುಲಿಯಾಗಬಾರದಣ್ಣ, ರಾಜನಾಗಿ ಮೆರೆತಿರಬೇಕು. ಈ ನಿನ್ನ ತಮ್ಮ ಕಾಶ್ಮೀರದಲ್ಲಿ ಹೋರಾಡಿ ವಿದೇಶರನ್ನು ಹೊತ್ತು ಓಡಿಸಿ ಈ ನಮ್ಮ ಭೂತಾಯಿಯನ್ನು ವಶಪಡಿಸಿಕೊಳ್ಳಲು ಸಿದ್ಧನಾಗಿ ಹೊರಟಿದ್ದಾನೆ ಶಿಸ್ತಿನ ಸಿಪಾಯಿಯಾಗಿ. ಅಣ್ಣ, ಈಗಲೇ ಗೌಡನ ಕರ್ಮದ ಕೋಟೆಗೆ ನೀನು ನುಗ್ಗೆ ಗರ್ಜಿಸಿ ಬಾವಣ್ಣ, ಹುಲಿ ಅಂತೆ. ಹಾಗಾದರೆ ನಾನು ಈಗಲೇ ಆ ಗೌಡನ ಮನೆಗೆ ಹೋಗಿ ಆ ಗೌಡನ ಎದೆಗೆ ಬಂದು ಧರ್ಮದ ದಾರಿ ಕಲಿಸಿ ಶಶಾಂಕ ನಿನ್ನ ಸಾಲ ನಾನು ತೀರಿಸಿ ಬರುತ್ತೇನೆ. ನೀನು ಇಲ್ಲೇ ಇರು ತಂಗಿ. ಸವಿತಾ, ನನ್ನ ಸ್ನೇಹಿತನಿಗೆ ಊಟ ಬಡಿಸೋಣ. ಹಾ ರಂಜಿತ್, ನೀನನ್ನು ಹಾಗೆ ಬಸ್ ಸ್ಟ್ಯಾಂಡ್ ವರೆಗೆ ಬಿಟ್ಟು ನಾನು ಆ ಗೌಡನ ಮನೆಗೆ ಹೋಗಿ ಬರ್ತೇನೆ. ಬಾಬು ಅಣ್ಣ, ನನಗೆ ಬರುವಾಗ ನನಗೆ ಇಷ್ಟವಾದ ಸೀರೆ ಮಲ್ಲಿಗೆ ಹೂ ತೆಗೆದುಕೊಂಡು ಬರ್ತಿದ್ದಾನೆ. ಹಾ ತಂಗಿ, ನೀನು ನನ್ನ ಮುದ್ದು ತಂಗಿ ಅಮ್ಮ. ನಿನಗಿಷ್ಟವಾಗಿರುವ ಸೀರೆ ಮತ್ತು ಹೂವನ್ನು ತಪ್ಪದೆ ತರುತ್ತೇನೆ, ಆಯ್ತೇನಮ್ಮ ತಂಗಿ ಸವಿತಾ? ಅಣ್ಣ, ಅಲ್ಲಿ ನೀನು ಸರಿಯಾಗಿ ಊಟ ಮಾಡು, ನಿನ್ನ ಆರೋಗ್ಯದ ಕಡೆ ಚೆನ್ನಾಗಿ ನೋಡ್ಕೋ. ಸೀತನಲ್ಲಿ ಆದ್ರೆ ಶುಂಠಿ ಕಾಯಿಸಿ ಕುಡಿಬೇಕಣ್ಣ. ತಂಗಿ, ನನ್ನ ಮೇಲೆ ಎಷ್ಟೊಂದು ಪ್ರೀತಿ ನಿನಗೆ. ನೀನು ಹೇಳಿದಂಗೆ ನಾನು ಮಾಡ್ತೀನಿ ತಂಗಿ ಸವಿತಾ. ಅಣ್ಣ, ಸ್ವಲ್ಪ ತಾಳು, ಬರ್ತೀನಿ. ಅಂತೆ ನೀನು ಹೂವಿನಂತೆ ನೋಡಿಕೊಳ್ಳಬೇಕಣ್ಣ ನನ್ನ ಮುದ್ದು ತಂಗಿಯನ್ನು. ಆಯ್ತು ತಮ್ಮ, ತಂಗಿಯ ಬಗ್ಗೆ ಏನೂ ಯೋಚನೆ ಮಾಡಬೇಡ. ಮೊದಲು ನೀನು ಇದೇ ಕ್ಷಣದಲ್ಲಿ ಹೋಗಿ ಆ ವಿದ್ದ ಗೆದ್ದು ಜಯಸಾಲಿಯಾಗಿ ಬಾ. ಈ ನಮ್ಮ ತಂಗಿಯ ಭಾರ ನನಗಿರಲಿ. ವಿದ್ಯಕ್ಕೆ ಹೋಗುತ್ತಿರುವ ಮುನ್ನ ನಿನಗೆ ಶುಭ ಸಂದರ್ಭಕ್ಕೆ ಹೋಗ್ತಿ ಅಂದ್ರೆ ಎಲ್ಲ ದೃಷ್ಟಿ ನಿನ್ನೆ ಮೇಲೆ ಬರ್ತಾ ಇತ್ತು. ಹಾಗಂತ ನಿನಗೆ ದೃಷ್ಟಿ ತೆಗಿತೀನಲ್ಲ. ಹೊತ್ತಾಯ್ತು. ಪಾಪಿ ದೃಷ್ಟಿ, ನಾಯಿ ದೃಷ್ಟಿ, ಊರ ಮಂದಿ ದೃಷ್ಟಿ ಯಾರ ಕಣ್ಣು ನಿನ್ನ ಮೇಲೆ ಬೆಳೆದಿದೆ ಅಂತ. ತಂಗಿ ಹೊತ್ತಾಯ್ತು. ಹಾ ತಂಗಿ ಸವಿತಾ, ನಾನಿನ್ನ ಯುದ್ಧಕ್ಕೆ ಬರಲಿ, ಆಶೀರ್ವಾದ ಮಾಡಮ್ಮ. ನಿನ್ನ ಆಶೀರ್ವಾದ ಬಂದಿದ್ದರೆ ನನಗೆ ಯಾವ ತೊಂದರೆಯೂ ಬರುದಿಲ್ಲಮ್ಮ ತಂಗಿ ಸವಿತಾ. ಹೋಗಿ ಬಾರಣಜಿತ್, ಯುದ್ಧದಲ್ಲಿ ಗೆದ್ದು ಜಯಶಾಲಿಯಾಗಿ ಕನ್ನಡ ನಾಡಿನ ಹೆಮ್ಮೆಯ ಪುತ್ರನಾಗು. ಆ ಮಾರುತೇಶ್ವರ ನಿನಗೆ ಸರ್ವಶಕ್ತಿ ನೀಡಲೆಂದು ಪ್ರಾರ್ಥಿಸುತ್ತೇನೆ. ಅಣ್ಣ, ಆಯ್ತು, ನೀನು ಹೋಗಿ ಬರೋಣ.
ಹಾ ತಂಗಿ ಸವಿತಾ, ನಾನಿನ್ನ ಬರಲಿ. ಆದಷ್ಟು ಬೇಗನೆ ಬಂದ್ಬಿಡೋಣ. ಹಾ ತಂಗಿ ಸವಿತಾ, ನಾನು ಯುದ್ಧಕ್ಕೆ ಇನ್ನು ಬರುತ್ತೇನಮ್ಮ, ಒತ್ತಾಯ್ತೇನೆ. ಆಯ್ತು, ನಾ ಹೋಗಿ ಬಾ. ಯಾಕಮ್ಮ ಕಣ್ಣೀರು ಹಾಕ್ತೀಯ? ಹೋಗುವ ವೇಳೆಯಲ್ಲಿ ಸಂತೋಷದಿಂದ ಕಳಿಸಮ್ಮ ನಿನ್ನ ಅಣ್ಣನನ್ನು. ನಮಸ್ಕಾರ ಶಿವಕಾಂತ ಗೌಡ್ರಿಗೆ. ಯಾರು? ಓಹೋ, ರವಿರಾಜ್, ಬರಬೇಕು. ನಿಮ್ಮಂತವರಿಗೆ ಸದಾ ಕಾಲ ತಿರುತ್ತದೆ ಈ ನಮ್ಮ ಮನೆಯ ಬಾಗಿಲು. ಅದು ಅಲ್ಲದೆ ಹಣವಿಲ್ಲದ ಮನುಷ್ಯ, ನೀರಿಲ್ಲದ ಬಾಯ್ ಆಡಿದ ಹಾಗೆ ಆಗಿರಬಹುದು ಇಂದಿನ ಸ್ಥಿತಿ. ಕೇಳು, ನಿನಗೆ ಸಾಲ ಎಷ್ಟು ಬೇಕು ಕೇಳು, ಕೇಳಿದಷ್ಟು ಕೊಡಲು ಸದಾ ಸಿದ್ಧ ಈ ಶ್ರೀಕಾಂತ ಗೌಡ. ಸಾಲ ಕೇಳಲು ಬಂದಿಲ್ಲ ಸಾಹುಕಾರ, ಸಾಲ ತೀರಿಸಲು ಬಂದಿರುವೆ. ಅಂದ್ರೆ ನಿನ್ನ ಮನೆಗೆ ಬರೋರೆಲ್ಲರೂ ಸಾಲ ಕೇಳಲೆಂದೇ ಬಂದಿರ್ತಾರಂತ ತಿಳಿದುಕೊಂತಿಯಲ್ಲ, ಅದು ನಿನ್ನ ಮೂರ್ಖತನ. ರವಿರಾಜ್, ಸಾಲವನ್ನು ಸರ ಎಂದು ಸೂರ್ಯ ಮಾಡಿ ಸಿಕ್ಕ ಸೂರ್ಯನ ಜೊತೆ ಚಕ್ಕಂತ ಮಾಡಿದ ಈ ಶ್ರೀಕಾಂತ ಗೌಡನಿಗೆ ಎಚ್ಚರ. ಓಹೋ, ಅದು ಇರಲಿ. ನನ್ನ ಮನೆಗೆ ಬಂದಿರಲ್ಲ ಭಿಕ್ಷೆ ಪಾತ್ರೆ ಎಂದು ಭಾವಿಸಲಿ ತಪ್ಪೇನಿದೆ? ಗೌಡ, ಬಾಯಿ ಬಿಡಿ ಹಿಡಿದು ಮಾತನಾಡು. ಶ್ರೀಮಂತಿಕೆಯ ಸ್ವಚ್ಛನಿಂದ ಸಿಕ್ಕಂತೆ ಮಾತಾಡಿದರೆ ಪರಿಸ್ಥಿತಿ ಗಂಭೀರವಾಗುವುದು. ಎಚ್ಚರ. ಸರ್ಕಾರವನ್ನು ನಡಗಿಸಿ ಸಮಾಜವನ್ನೆಲ್ಲ ಕಾಲ ಕೆಳಗೆ ತೊಳೆದು ಈ ಶ್ರೀಕಾಂತ ಗೌಡನಿಗೆ ಎಚ್ಚರ. ಅದು ಇರಲಿ, ನೀನು ನನ್ನ ಹತ್ತಿರ ವ್ಯವಹಾರವನ್ನೇ ಇಟ್ಟುಕೊಂಡಿಲ್ಲ ಅಂದಾಗ ನೀನು ತೀರಿಸೋದ್ರು ಯಾರ ಸಾಲ? ನಾನು ತೀರಿಸಲು ಬಂದಿರುವ ಸಾಲ ನನ್ನದಲ್ಲೋ ಗೌಡ, ನನ್ನ ಸ್ನೇಹಿತನ ಸಾಲ. ಅಂದರೆ ಓಹೋ, ಶಶಾಂಕನ ಸಾಲ. ವೆರಿ ಗುಡ್, ಮೆಚ್ಚಲೇಬೇಕು ಈ ನಿಮ್ಮ ಸ್ನೇಹಿತಕ್ಕೆ. ತನ್ನ ತಂಗಿಯನ್ನು ನನ್ನ ಹತ್ತಿರ ಕೆಲಸಕ್ಕೆ ಕಳಿಸಿಕೊಡ್ತಿದೆ ಅಂತ ಆ ಶಶಾಂಕ್. ಗೌಡ, ಬಡವರೆಂದು ಬಾಯಿಗೆ ಬಂದಂತೆ ಬೊಗಳಿದರೆ ನನ್ನ ಕೋಪ ವಿಗೋಪಕ್ಕೆ ಏರುವುದು ಜೋಕೆ ಮಗನ. ಲೇ ಗೌಡ, ನೀನು ಅನ್ಯಾಯದ ಹಣದಿಂದ ಶ್ರೀಮಂತನಾಗಿ ಮೆರೆಯುತ್ತಿರಬಹುದು, ಆದರೆ ಇಲ್ಲಿ ಬೆವರು ಸುರಿಸಿ ಕಷ್ಟಪಟ್ಟು ದುಡಿದು ಶ್ರೀಮಂತರು ಆದವರು ಇದ್ದಾರೆ ಈ ಸಮಾಜದಲ್ಲಿ. ನಿನ್ನಂತೆ ಹೇಸಿ ಕೆಲಸ ಮಾಡಿ ಬಡವರ ಕಣ್ಣಲ್ಲಿ ನೀರು ಸುರಿಸಿ ಭ್ರಷ್ಟರೆನಿಸಿಕೊಳ್ಳುವ ದುಷ್ಟರು ನಾವಲ್ಲಲೇ. ದುಡಿತವೇ ದುಡ್ಡಿನ ತಾಯಿ ಎಂದು ದುಡಿಮೆಯಿಂದ ಜೀವನ ಸಾಗಿಸುವ ರೈತರು ನಾವು. ರೈತರು ನಿನ್ನ ಹಾಗೆ ಈ ಭೂಮಿ ತಾಯಿಯನ್ನು ಮಾರಿದ್ದ ತಾಯಿಗಂಡರು ನಾವಲ್ಲ. ಶಿವಕಾಂತ ಗೌಡ, ನೀನು ಕೊಟ್ಟಿರುವ ಸಾಲ 5,000. ನನಗೆ ಕೊಡಬೇಕಾಗಿತ್ತು 5,000 ಅಲ್ಲಲೇ ರವಿರಾಜ. ಹಸುರ ಉಂಟು ಸೇರಿಸಿ 15,000. ಗೌಡ, ಶಶಾಂಕನಿಗೆ ನೀನು ಕೊಟ್ಟಿರುವ 5,000 ಮಾತ್ರ. ಹಸುರ ಬಡ್ಡಿ ಸೇರಿಸಿ 15,000. ಅದಕ್ಕೆ ಸಾಕ್ಷಿ ಅವನು ಮಾಡಿದ ಸಹಿ ತೆಗೆದು. ಸಾಲ ಕೊಟ್ಟು ಸುಳ್ಳು ಸಹಿ ಮಾಡಿಸಿಕೊಂಡು ಕಹಿ ನೀಡಿ ಬಡ್ಡಿಗೆ ಬಡ್ಡಿ ತಿನ್ನು ಬಂಡ ಬಡ್ಡಿ ಮಗನ.